ನಟ ಚೇತನ್ ಅಹಿಂಸಾ ಅವರ ಒಂದು ಪೋಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನ ಮತ್ತೆ ಬಡಿದೆಬ್ಬಿಸಿದೆ. ಯಾಕಂದ್ರೆ ರಾಜ್ಕುಮಾರ್ ಸಮಾಧಿಗೆ ಜಾಗ ನೀಡೋದಕ್ಕೆ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ರು. 2.5 ಎಕರೆ ನೀಡಿರುವಂಥ ವಿಚಾರಕ್ಕೆ ನಟ ಅಹಿಂಸಾ ಚೇತನ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಒಂದು ಆಕ್ಷೇಪಾರ್ಹ ಪೋಸ್ಟ್ ಕೂಡ ಮಾಡಿದ್ರು ಚೇತನ್ ಅವರು. ಅವ್ರು ಹೇಳೋದು 2.5 ಎಕರೆ ಜಾಗ ನೀಡಿರುವಂಥದ್ದು ತಿಳುವಳಿಕೆಯ ನಿರ್ಧಾರವಾಗಿತ್ತಾ ಇದು. ಯಾಕಂದ್ರೆ 21ನೇ ಶತಮಾನದಲ್ಲಿ ಪ್ರಮುಖ ಹೋರಾಟ ನಡೀತಾ ಇರೋದೇ ಭೂಮಿಗಾಗಿ. ಸರ್ಕಾರವು ಕೂಡ ಸಾರ್ವಜನಿಕರ ಉಪಯೋಗಕ್ಕೆ ಅದು ಹಂಚಿಕೆ ಮಾಡಬೇಕು. ಭೂಮಿಯನ್ನು ಲಾಭ ಉದ್ದೇಶದಿಂದ ಭೂಮಿ ಹಂಚಿಕೆ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದರು. ನೋಡಿ, ನಾವು ರಾಜ್ಕುಮಾರ್ ಅವರನ್ನು ಒಬ್ಬ ಮಹಾನ್ ಕಲಾವಿದರಾಗಿ ಗೌರವಿಸ್ತೀವಿ. ಆದರೆ ಬೆಂಗಳೂರು ನಗರ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡುವುದು ಅದು ತಿಳುವಳಿಕೆಯ ನಿರ್ಧಾರವಾಗಿತ್ತೇ ಎಂಬುದನ್ನು ಪ್ರಶ್ನಿಸಬೇಕಾಗಿದೆ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟ ಇರೋದೇ ಭೂಮಿ. ಸರ್ಕಾರ ಅದನ್ನು ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಈ ರೀತಿಯಾಗಿ ಹಂಚಿಕೆ ಮಾಡಿರುವಂಥದ್ದು ಸರಿನಾ? ನಟ ಅಹಿಂಸಾ ಚೇತನ್ ವಿರುದ್ಧ ಈಗ ರಾಜ್ಕುಮಾರ್ ಫ್ಯಾನ್ಸ್ ಕೂಡ ಕಿಡಿಕಾರ್ತಾ ಇದ್ದಾರೆ. ಚೇತನ್ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸೇನೆಯಿಂದ ದೂರು ದಾಖಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬ ಇತ್ತು. ಅಭಿಮಾನಿಗಳೆಲ್ಲ ಸಂಭ್ರಮ ಪಡ್ತಾ ಇದ್ರೆ ಒಬ್ಬ ಎಲ್ಲೋ ಊರಲ್ಲಿ ಕುತ್ಕೊಂಡು ತನ್ನ ಫೇಸ್ಬುಕ್ನಲ್ಲಿ ಬರ್ಕೊಳ್ತಾರೆ, ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಕೊಡಬೇಕಾಗಿಲ್ಲ, ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ರಾಜ್ಕುಮಾರ್ ಅವ್ರ ಪ್ರೀತಿ ಅಂತಲೇ ಹೇಳೋದು ಜೊತೆಗೆ ಅಲ್ಲಿ ಹೇಗೆ ಕೊಟ್ಟರು ಅನ್ನೋದನ್ನು ಆತ ಒಂದು ವಿರೋಧ ಮಾಡಿಕೊಂಡು ಅವ ಹೇಳೋದಕ್ಕಾಗಿ ಪೋಸ್ಟ್ ಮಾಡ್ತಾರೆ. ಇದರಿಂದ ನೋಡ್ಬಿಟ್ಟು ನಮಗೆ ಭಾಳ ಘಾಸಿ ಆಗುತ್ತೆ ನಮ್ಮ ಮನಸ್ಸಿಗೆ. ಯಾಕಂದರೆ ನಾವೆಲ್ಲ ರಾಜ್ಕುಮಾರ್ ಅಭಿಮಾನಿಗಳು. ಒಂದು, ರಾಜ್ಕುಮಾರ್ ಅವರು ಬರೀ ಕಲಾವಿದರು ಅಷ್ಟೇ ಅಲ್ಲ, ಈ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡ ಹೋರಾಟ, ಹಾಗೆ ಭಾಳಷ್ಟು ವಿದ್ಯಾಸಂಸ್ಥೆಗಳಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಮಂತ್ರಾಲಯ, ನಮ್ಮ ಧರ್ಮಸ್ಥಳ ಇರ್ಬೋದು, ಉಡುಪಿ, ಎಲ್ಲ ಮಠಮಾನ್ಯಗಳಿಗೂ ಅವರು ಭಾಳಷ್ಟು ಸಹಕಾರ ನೀಡಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಯಾವುದೇ ತಗೊಳ್ಳಿ, ಕಾರ್ಗಿಲ್ ಯುದ್ಧ ಇರ್ಬೋದು ಅಥವಾ ನಂದಿನಿ ಇರ್ಬೋದು, ಯಾವುದೇ ವಿಚಾರಕ್ಕೆ ಬಂದರೂ ರಾಜ್ಕುಮಾರ್ ಅವರು ಅಲ್ಲಿ ನಿಂತ್ಕೊಂಡು ಅವ್ರ ಕೈಲಾಗಿ ಕಾರ್ಯಗಳು ಮಾಡ್ತಾನೇ ಇದ್ದಾರೆ. ಸಾಮಾಜಿಕ ಕಾರ್ಯಗಳನ್ನೆಲ್ಲ ಅವ್ರು ಮಾಡಿದ್ದಾರೆ. ಅವ್ರ ಮನೆಯವರು, ಅವ್ರ ಕುಟುಂಬದವರು, ಅವರು ಸುಧಾ ಚೇತನ್ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಚೇತನ್, ಈಗ ನೀವು ಏನು ಹೇಳೋದಕ್ಕೆ ಹೊರಟಿರುವಂಥದ್ದು? ಇನ್ಫ್ಯಾಕ್ಟ್ ಈಗ ಅದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತದೆ ನೀವು ಹಾಕಿರೋ ಪೋಸ್ಟ್ಗೆ. ಎಕ್ಸಾಕ್ಟ್ಲಿ ನಿಮ್ಮ ಮಾತಿನ ಅರ್ಥ ಏನು ಹೇಳೋದಕ್ಕೆ ಹೊರಟಿದ್ದೀರಿ ಚೇತನ್? ನನ್ನ ಮಾತಿನ ಅರ್ಥ ಏನು ಅಂದ್ರೆ, ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಿನೂ ಕೂಡ, ನಾನು ಅಮೆರಿಕದಲ್ಲಿ ಹುಟ್ಟಿದ್ರು ಕೂಡ ನಾನು ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿ, ಅವರ ರಾಜ್ಕುಮಾರ್ ಅವರ ಸಿನಿಮಾಗಳು ಬಂಗಾರದ ಮನುಷ್ಯದಲ್ಲಾಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಏಕಪಾತ್ರ ಅಭಿನಯ ಭಗವಾನಲ್ಲಿ ಮಾಡಿ ನಾವೆಲ್ಲ ಬೆಳೆದಿತ್ತು. ಅವರ ಕಲಾ ಸೇವೆ, ಅವರ ಒಂದು ನಮ್ಮ ಚಿತ್ರರಂಗಕ್ಕೆ, ನಮ್ಮ ಕರ್ನಾಟಕಕ್ಕೆ ಕಲಾತ್ಮಕವಾಗಿ ಕೊಟ್ಟಿರೋದು ಬಹಳ ಅಪಾರ ಕೊಡುಗೆ ಇದೆ. ಅದರಲ್ಲಿ 2 ಮಾತಿಲ್ಲ. ಅದ್ರ ಬಗ್ಗೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ. ಬಟ್ ನಾನು ಅವ್ರ ಬಗ್ಗೆ ಪೋಸ್ಟ್ ಹಾಕಿದ್ದಲ್ಲ. ನಾನು ಯಾವ್ದ್ರ ಬಗ್ಗೆ ಪೋಸ್ಟ್ ಹಾಕಿರೋದು ಅಂದ್ರೆ, ನಾನು ಸರ್ಕಾರದ ಯೋಜನೆ, ನೀತಿ, ಕಾನೂನುಗಳಿಂದ ಯಾವ ತರ ಪರಿಣಾಮಗಳಾಗತ್ತೆ, ಯಾವ ತರ ಒಂದು ರೀತಿ ಕಾನ್ಸಿಕ್ವೆನ್ಸಸ್ ಇದೆ, ಮತ್ತೆ ಗವರ್ಮೆಂಟ್ ಪಾಲಿಸಿನ ಪ್ರಶ್ನೆ ಮಾಡಿರೋಣ. ಅಲ್ಲ, ನೇರವಾದ ಪ್ರಶ್ನೆ ಏನಂದ್ರೆ, ಈಗ ನಿಮಗೆ ಅದು ಕೊಟ್ಟಿರೋದಕ್ಕೆ ಆಕ್ಷೇಪ ಇದೆಯಾ, ಕೊಡಬಾರ್ದಿತ್ತು ಅನ್ನೋದು ನಿಮ್ಮ ಸ್ಟ್ಯಾಂಡಾ? ನಮ್ ಸ್ಟ್ಯಾಂಡ್ ಏನು ಅಂದ್ರೆ, 20ನೇ ಶತಮಾನದಲ್ಲಿ ಬಹಳ ಜನ ಕೊಡುಗೆ ಕೊಟ್ಟಿರೋರಿದ್ದಾರೆ. 40ನೇ ಶತಮಾನದ ಕವಿ ಕುವೆಂಪು ಅವರು ಅನುಯಾಯಿಗಳು, ಅವರ ಕುಪ್ಪಳ್ಳಿಗೆ ಹೋಗ್ತಾ ಇದ್ವಿ. ಅವ್ರಿಗೆ ಯಾವ ಲ್ಯಾಂಡ್ ಕೊಟ್ಟಿಲ್ಲ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರಿಗಾಗಿರ್ಬೋದು, ಎನ್ ಟಿ ನಂಜುಂಡಸ್ವಾಮಿ ಅವರಾಗಿರ್ಬೋದು, ಸಿನಿಮಾ ರಂಗದ ಒಳಗಡೆ ಇರೋರು ಕೂಡ ಸಿಂಗಯ್ಯನವರಾಗಿರ್ಬೋದು, ಶಂಕರ್ ನಾಯ್ಕ, ಅಪಾರ ಜನ, ಈ ಸರೋಜಾದೇವಿ ಆಗಿರ್ಬೋದು, ಜಯಂತಿ, ನಮ್ಗೆ ಪ್ರೊಡ್ಯೂಸ್ ಯಾರಿಗೂ ಕೊಟ್ಟಿಲ್ಲ. ನಮ್ಗೆ ಕೊಡಬೇಕು ಅಂತಾನೂ ಇಲ್ಲ. ನಮ್ಗೇನಾಗತ್ತೆ ಅಂದ್ರೆ, ಒಬ್ರು ಕೊಟ್ಟಾಗ ಸರ್ಕಾರ, ಅದು ಬೆಂಗಳೂರು ಒಳಗೆ ಸಿಟಿ ಸೆಂಟರ್ ಒಳಗೆ ಕೊಟ್ಟಾಗ ರಿಪಲ್ ಎಫೆಕ್ಟ್ ಸಮಸ್ಯೆಗಳು ಬರ್ತವೆ. ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳು ನಮಗೂ ಬೇಕು ಅಂತಾರೆ, ಆ ಸಮಸ್ಯೆಗಳು ಇನ್ನೂ ನಡೀತಾ ಇದೆ. ಅಂಬರೀಶ್ ಅವರು ಕೊಡಬೇಕು ಅಂತ ಕೋವಿಡ್ ಸಂದರ್ಭದಲ್ಲಿ ಅಲ್ಲೇ 1.25-2 ಎಕರೆ ಕೊಡ್ಬೇಕಾಗಿ ಬಂತು. ಅವಕ್ಕೆ ಎಷ್ಟು ಜನ ಅಂತ ಕೊಡಕ್ಕಾಗತ್ತೆ? ಭೂಮಿ ಅನ್ನೋದು ಎಷ್ಟು ದೊಡ್ಡ ಸಮಸ್ಯೆ ಅಂತ ನಮಗೆ ಗೊತ್ತಿದೆ. ಸೊ ನಾವು ಕೂಡ ಕುಪ್ಪಳ್ಳಿಗೆ ಹೋಗಿದೀವಿ. ಅಲ್ಲೂ ಕೂಡ ನಮ್ಗೆ ಕುವೆಂಪು ಅವರ ಮನೇಲಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಗಾಜನೂರ್ಗೆ ಹೋಗು, ನಾವು 1-2 ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆದು ಬಂದಿರೋ ಮನೆಯಲ್ಲೂ ನಾವು ಹೋಗಿದ್ವಿ. ಅಲ್ಲೂ ಕೂಡ ಮಾಡಬಹುದಿತ್ತು. ಬಟ್ ಏನಾಗತ್ತೆ ಅಂದ್ರೆ, ಗವರ್ಮೆಂಟ್ ಎಷ್ಟೋ ಸಲ ಅವರ ಲಾಭಕ್ಕೋಸ್ಕರ ನೋಡ್ತಾರೆ ಹೊರತು, ನಿಜ ಹೇಳ್ಬೇಕು ಅಂದ್ರೆ, ರಾಜ್ಕುಮಾರ್ ಅವ್ರು ಬದುಕಿದ್ರೆ ಅವ್ರಿಗೆ ಲ್ಯಾಂಡ್ ಗ್ರಾಂಟ್ ಕೊಡ್ತಾರೆ ಅಂತ ಗೊತ್ತಿದ್ರೆ ನಾನು ಖಂಡಿತ ಕೊಡಬೇಡಿ ಅಂತ ಹೇಳೋರು. ಥ್ಯಾಂಕ್ ಯು. ಸಮಯದ ಅಭಾವ ಇದೆ, ನಮ್ಮ ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್.